ಈ ಒಂದು ವಿಡಿಯೋದಲ್ಲಿ 5 ಇಯರ್ ಪ್ಲ್ಯಾನ್ ಬಗ್ಗೆ ನೋಡೋಣ. 5 ಇಯರ್ ಪ್ಲ್ಯಾನ್ಸ್ ಯಾವ್ಯಾವಿದ್ದಾವೆ ಅಂತ. ಮೊದಲನೇ ಕ್ವಶನ್ ಏನಿದೆ ಅಂದರೆ, ಹೂ ಗಿವ್ಸ್ ದ ಫೈನಲ್ ಅಪ್ರೂವಲ್ ಟು ದ 5 ಇಯರ್ ಪ್ಲ್ಯಾನ್ಸ್ ಆಫ್ ಇಂಡಿಯಾ? ಈ 5 ಇಯರ್ ಪ್ಲ್ಯಾನ್ಸ್ಗೆ ಅಪ್ರೂವಲ್ ಯಾರು ಕೊಡ್ತಾರೆ ಅಂದರೆ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್. ಇದು ಏನು ಮಾಡುತ್ತೆ ಅಂದರೆ 5 ಇಯರ್ ಪ್ಲ್ಯಾನ್ಸ್ಗೆ ಅಪ್ರೂವಲ್ ಕೊಡುತ್ತೆ ಇಂಡಿಯಾದಲ್ಲಿ. ಈ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಈಸ್ ಆ್ಯನ್ ಎಕ್ಸಿಕ್ಯೂಟಿವ್ ಬಾಡಿ ಎಸ್ಟಾಬ್ಲಿಷ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ ಆಗಸ್ಟ್ 1952. It is also known as ರಾಷ್ಟ್ರೀಯ ವಿಕಾಸ್ ಪರಿಷದ್. NDC is the apex body to take decision on matters related to approval of 5 year plans of the country. ಅಂದರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಏನಪ್ಪ ಅಂದರೆ, ಇಂಡಿಯಾದಲ್ಲಿ ಆಗಸ್ಟ್ 1952ಗೆ ಇದು ಇಂಟ್ರೊಡ್ಯೂಸ್ ಆಯಿತು ಮತ್ತು ಇದನ್ನು ರಾಷ್ಟ್ರೀಯ ವಿಕಾಸ್ ಪರಿಷದ್ ಅಂತ ಕೂಡ ಕರೆಯುತ್ತಾರೆ. ಇದು 5 ಇಯರ್ ಪ್ಲ್ಯಾನ್ಸ್ಗೆ ಅಪ್ರೂವಲ್ ಕೊಡುತ್ತೆ. ನೆಕ್ಸ್ಟ್ ಕ್ವಶನ್ ಏನಿದೆ, ವೆನ್ ವಾಸ್ ದ ಫಸ್ಟ್ ಇಯರ್ ಪ್ಲ್ಯಾನ್ ಆಫ್ ಇಂಡಿಯಾ ಸ್ಟಾರ್ಟೆಡ್? ಫಸ್ಟ್ ಇಯರ್ ಪ್ಲ್ಯಾನ್ ಯಾವಾಗ ಬಂತು ಇಂಡಿಯಾದಲ್ಲಿ ಅಂದರೆ 1952ಗೆ ನಾವು ಫಸ್ಟ್ 5 ಇಯರ್ ಪ್ಲ್ಯಾನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಫಸ್ಟ್ 1952ಅಲ್ಲಿ ಬಂದರೆ ಅಂದರೆ ಫಸ್ಟ್ 5 ಇಯರ್ ಅಂದರೆ 1951ಇಂದ 56ವರೆಗೆ ಇತ್ತು. ಸೆಕೆಂಡ್ 56ಇಂದ 61, ಥರ್ಡ್ 1961ಇಂದ 66. ಫಸ್ಟ್ 5 ಇಯರ್ ಪ್ಲ್ಯಾನ್ನ ಡೇಮೋರ್ ಮಾಡೆಲ್ ಅಂತ ಕರಿತೀವಿ. ಸೆಕೆಂಡ್ ಮಹಾಲನಬೀಸ್ ಮಾಡೆಲ್, ಥರ್ಡು ಗಾಡ್ಗಿಲ್ ಯೋಜನಾ ಅಂತ ಕರಿತೀವಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ಬಂದು, ನೀತಿ ಆಯೋಗ ಆರ್ ದ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ರೀಪ್ಲೇಸ್ಡ್ ವಿಚ್ ಆಫ್ ದ ಫಾಲೋವಿಂಗ್ ಕಮಿಷನ್? ಅಂದರೆ ನೀತಿ ಆಯೋಗ ಮೀನ್ಸ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ಇದು ಫುಲ್ ಫಾರ್ಮ್. ನೀತಿ ಆಯೋಗ ಯಾವಾಗ ಇಂಟ್ರೊಡ್ಯೂಸ್ ಆಯಿತು ಅಂದರೆ ಇದು 2015ಅಲ್ಲಿ ಇಂಟ್ರೊಡ್ಯೂಸ್ ಆಗಿದೆ. ಮತ್ತು ಇದನ್ನು ರೀಪ್ಲೇಸ್ಡ್ ವಿಚ್ ಆಫ್ ದಿ ಫಾಲೋವಿಂಗ್ ಕಮಿಷನ್, ಯಾವುದರ ಒಂದು ಬದಲಾಗಿ ರೀಪ್ಲೇಸ್ ಮಾಡಿದ್ರು ಅಂದರೆ ದ ಪ್ಲ್ಯಾನಿಂಗ್ ಕಮಿಷನ್ ಆಗಿ ಇದನ್ನು ರೀಪ್ಲೇಸ್ ಮಾಡಿದರು. ಎಸ್ಟಾಬ್ಲಿಷ್ಡ್ ಇನ್ 15 ಮಾರ್ಚ್ 1950. ದ ಪ್ಲ್ಯಾನಿಂಗ್ ಕಮಿಷನ್ ಯಾವಾಗ ಎಸ್ಟಾಬ್ಲಿಷ್ಡ್ ಆಯಿತು ಅಂದರೆ 15 ಮಾರ್ಚ್ 1950. ವಿಚ್ ಪ್ರೋಗ್ರಾಮ್ ಅಂದರೆ ಮೊದಲು 5 ಇಯರ್ ಪ್ಲ್ಯಾನ್ಸ್ ಇದೆ. ಈ 5 ಇಯರ್ ಪ್ಲ್ಯಾನ್ಸ್ ಆದ ಬಳಿಕ ನೆಕ್ಸ್ಟ್ ನೀತಿ ಆಯೋಗ ಇಂಟ್ರೊಡ್ಯೂಸ್ ಮಾಡಿದ್ವಿ ನಾವು, ದ ಪ್ಲ್ಯಾನಿಂಗ್ ಕಮಿಷನ್. ನೆಕ್ಸ್ಟ್, ವಿಚ್ ಪ್ರೋಗ್ರಾಮ್ ಗಿವನ್ ದ ಸ್ಲೋಗನ್ ಆಫ್ ಗರೀಬಿ ಹಟಾವೋ? ಈ ಗರೀಬಿ ಹಟಾವೋ ಅಂತಕ್ಕಂಥ ಯಾವ ಒಂದು 5 ಇಯರ್ ಪ್ಲ್ಯಾನಲ್ಲಿ ನಾವು ಇದು ತಂದ್ವಿ ಅಂದರೆ, ಫಿಫ್ತ್ 5 ಇಯರ್ ಪ್ಲ್ಯಾನಲ್ಲಿ ನಾವು ಗರೀಬಿ ಹಟಾವೋ ಅಂತಕ್ಕಂಥ ಒಂದು ಪ್ರೋಗ್ರಾಮನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಇದನ್ನು ಅಂದರೆ, ಇಂಟ್ರೊಡ್ಯೂಸ್ ಬೈ ಇಂದಿರಾ ಗಾಂಧಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದರು. ನೆಕ್ಸ್ಟ್, ಇನ್ ವಿಚ್ 5 ಇಯರ್ ಪ್ಲ್ಯಾನ್ ಇಂಡಿಯಾ ಆಪ್ಟೆಡ್ ಫಾರ್ ಎ ಮಿಕ್ಸ್ಡ್ ಎಕಾನಮಿ? ಇವಾಗ ನಾವು ಮಿಕ್ಸ್ಡ್ ಎಕಾನಮಿ ಯಾವ ಒಂದು 5 ಇಯರ್ ಪ್ಲ್ಯಾನಲ್ಲಿ ಬಂತು ಅಂದರೆ ಅದು ಸೆಕೆಂಡ್ 5 ಇಯರ್ ಪ್ಲ್ಯಾನ್ 1956ಇಂದ 61ವರೆಗೂ ಇತ್ತು. ಮತ್ತು ಸ್ಟಿಲ್ ವಿ ಆರ್ ಫಾಲೋಡ್ ಮಿಕ್ಸ್ಡ್ ಎಕಾನಮಿ. ಇವಾಗಲೂ ಕೂಡ ನಾವು ಏನು ಮಾಡ್ತೀವಿ ಅಂದರೆ ಮಿಕ್ಸ್ಡ್ ಎಕಾನಮಿನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ವೆನ್ ವಾಸ್ ದ ಪ್ಲ್ಯಾನ್ ಹಾಲಿಡೇ ಡಿಕ್ಲೇರ್ಡ್? ಪ್ಲ್ಯಾನ್ ಹಾಲಿಡೇ ಯಾವಾಗ ಡಿಕ್ಲೇರ್ಡ್ ಆಯಿತು ಅಂದರೆ ಲೇಟರ್ ಆನ್ ಥರ್ಡ್ ಪ್ಲ್ಯಾನ್ ಆದ ಬಳಿಕ ನಮಗೆ ಪ್ಲ್ಯಾನ್ ಹಾಲಿಡೇ ಡಿಕ್ಲೇರ್ಡ್ ಆಗ್ತು. ಅಂದರೆ ಫಸ್ಟ್ ಪ್ಲ್ಯಾನ್ ಬಂದಿರೋದು 1951ಇಂದ 56ವರೆಗೆ, ನೆಕ್ಸ್ಟ್ ಸೆಕೆಂಡ್ ಬಂದಿರೋದು 1956ಇಂದ 61ವರೆಗೆ, ಥರ್ಡ್ ಬಂದಿರೋದು 1961ಇಂದ 66ವರೆಗೂ ನಮಗೆ 5 ಇಯರ್ ಪ್ಲ್ಯಾನ್ಸ್ ಆಯಿತು. ಅದರ ಬಳಿಕ ನಾವು 66 ಆದ ಬಳಿಕ 3 ಇಯರ್ಸ್ ನಾವು ಯಾವುದೇ ಒಂದು 66ಇಂದ 69ವರೆಗೆ ನಾವು ಯಾವುದೇ ಒಂದು 5 ಇಯರ್ ಪ್ಲ್ಯಾನನ್ನು ಇಂಟ್ರೊಡ್ಯೂಸ್ ಮಾಡಿಲ್ಲ. ಹಾಗಾಗಿ ಇದು 1966ಇಂದ 69ವರೆಗೆ ಪ್ಲ್ಯಾನ್ ಹಾಲಿಡೇ ಡಿಕ್ಲೇರ್ಡ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು, ಹೂ ಈಸ್ ದ ಚೇರ್ಮನ್ ಆಫ್ ನೀತಿ ಆಯೋಗ?
ಯಾರು ನೀತಿ ಆಯೋಗ ಚೇರ್ಮನ್ ಅಂದರೆ ಪ್ರೈಮ್ ಮಿನಿಸ್ಟರ್. ನೀತಿ ಆಯೋಗದ್ದು ಯಾರು ಪ್ರೈಮ್ ಮಿನಿಸ್ಟರ್ ಇರ್ತಾರಲ್ವ ಅವರೇ ನೀತಿ ಆಯೋಗದ ಚೇರ್ಮನ್ ಆಗಿರ್ತಾರೆ. ನೀತಿ ಆಯೋಗ ಇಂಟ್ರೊಡ್ಯೂಸ್ ಆಗಿರೋದು 8 ಜಾನ್ 2015. ನೆಕ್ಸ್ಟ್ ಈ ನೀತಿ ಆಯೋಗದ CEO ಯಾರಿದ್ದಾರೆ ಅಂದರೆ ಸುಬ್ರಹ್ಮಣ್ಯ ಅಯ್ಯರ್. ವೈಸ್ ಚೇರ್ಮನ್ ಬಂದುಬಿಟ್ಟು ಮಿಸ್ಟರ್ ಸುಮನ್ ಬೇರಿ. ನೆಕ್ಸ್ಟ್ ಜವಾಹರ್ ರೋಜ್ಗಾರ್ ಯೋಜನಾ ವಾಸ್ ಲಾಂಚ್ಡ್ ಇನ್. ಜವಾಹರ್ ರೋಜ್ಗಾರ್ ಯೋಜನೆ ಯಾವಾಗ ಲಾಂಚ್ ಆಗ್ತು ಅಂದರೆ ಇದು 7th 5-year ಪ್ಲ್ಯಾನಲ್ಲಿ ನಾವು ಜವಾಹರ್ ರೋಜ್ಗಾರ್ ಯೋಜನೆಯನ್ನು ಲಾಂಚ್ ಮಾಡಿದ್ವಿ. ಆವಾಗ ಯಾರಪ್ಪ ಪ್ರೈಮ್ ಮಿನಿಸ್ಟರ್ ಇದ್ದಿದ್ರು ಅಂದರೆ ರಾಜೀವ್ ಗಾಂಧಿಯವರು ಇದ್ದಿದ್ದರು. ಈ ರೋಜ್ಗಾರ್ ಯೋಜನಾ ಇಂಟೆನ್ಷನ್ ಉದ್ದೇಶ ಏನಿತ್ತು ಅಂದರೆ ರೂರಲಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅಂದರೆ ಎಂಪ್ಲಾಯ್ಮೆಂಟ್ ಒದಗಿಸ್ಕೊಳ್ಳೋದು ಇದರ ಮುಖ್ಯ ಉದ್ದೇಶ ಆಗಿತ್ತು. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು 3 annual plan were launched between. 3 annual plan ಯಾವಾಗ ಲಾಂಚ್ ಆಗ್ತದೆ ಅಂದರೆ 1966 to 1969. ಇವಾಗ ಏನಿದೆ ಈ ಮಧ್ಯದಲ್ಲಿ ಏನಿತ್ತಂದರೆ ಇದು ಪ್ಲ್ಯಾನ್ ಹಾಲಿಡೇ ಇತ್ತು. ಆವಾಗ ಈ 3 years ಅಂದರೆ ಒಂದೊಂದು ಇಯರ್ಸ್ಗೆ ನಾವು ಒಂದೊಂದು ಯೋಜನೆಯನ್ನು ಇದು ಮಾಡಿದ್ವಿ. ಅಂದರೆ 3 annual plan ಈ ಒಂದು 1966 to 1969 3 annual ಪ್ಲ್ಯಾನನ್ನು ಲಾಂಚ್ ಆಗಿಬಿಟ್ಟು. ನೆಕ್ಸ್ಟ್ ದ ಮೇನ್ ಏಮ್ ಆಫ್ ದ 11th 5-year ಪ್ಲ್ಯಾನ್ ವಾಸ್. 11th 5-year ಪ್ಲ್ಯಾನ್ನ ಏಮ್ ಏನಾಗಿತ್ತು ಅಂದರೆ ಇನ್ಕ್ಲೂಸಿವ್ ಗ್ರೋತ್ ಇನ್ ಆಲ್ ಸೆಕ್ಟರ್ಸ್. ನೆಕ್ಸ್ಟ್ 12th 5-year ಪ್ಲ್ಯಾನ್ ವಾಸ್ ಅಪ್ಲಿಕೇಬಲ್ ಟು ಆ್ಯಂಡ್ ಫ್ರಮ್ ವಿಚ್ ಆಫ್ ದ ಫಾಲೋವಿಂಗ್ ಪೀರಿಯಡ್ಸ್. 12th ಯಾವಾಗ ಇಂಟ್ರೊಡ್ಯೂಸ್ ಆಗ್ತಂದರೆ 2012 to 2017. 2012 to 2017 ಏನಾಗ್ತು ಅಂದರೆ 5-year ಪ್ಲ್ಯಾನ್ ಇಂಟ್ರೊಡ್ಯೂಸ್ ಆಗ್ತು. 2007 to 2012 11th 5-year ಪ್ಲ್ಯಾನ್ ಆಗಿತ್ತು. 2012 17ವರೆಗೆ 12th 5-year ಪ್ಲ್ಯಾನ್ ಇಂಟ್ರೊಡ್ಯೂಸ್ ಆಗಿತ್ತು. ಮತ್ತು ಇದರ ಬಳಿಕ ನಾವು ಯಾವುದೇ ಒಂದು 5-year ಪ್ಲ್ಯಾನ್ನ ಇಂಟ್ರೊಡ್ಯೂಸ್ ಮಾಡಿಲ್ಲ. Next, Blue Revolution was first launched in India during which of the following 5-year plans? Blue Revolution ಯಾವಾಗ ಬಂತಂದರೆ 7th 5-year ಪ್ಲ್ಯಾನಲ್ಲಿ ಬ್ಲೂ ರೆವಲ್ಯೂಷನ್ ಬಂತು. ಅಂದರೆ ಗ್ರೀನ್ ರೆವಲ್ಯೂಷನ್ ಯಾವಾಗ ಬಂತು ಅಂದರೆ 3rd 5-year ಪ್ಲ್ಯಾನಲ್ಲಿ, ವೈಟ್ ರೆವಲ್ಯೂಷನ್ 4th 5-year ಪ್ಲ್ಯಾನಲ್ಲಿ, ಬ್ಲೂ ರೆವಲ್ಯೂಷನ್ 7th 5-year ಪ್ಲ್ಯಾನಲ್ಲಿ ಲಾಂಚ್ ಆಯಿತು. ನೆಕ್ಸ್ಟ್ ದ ಕಾನ್ಸೆಪ್ಟ್ ಆಫ್ 5-year ಪ್ಲ್ಯಾನ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ಬಾರೋಡ್ ಫ್ರಮ್. ಈ ಒಂದು ಕಾನ್ಸೆಪ್ಟ್ 5-year ಪ್ಲ್ಯಾನ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ಯಾವುದರಿಂದ ನಾವು ತೆಕ್ಕೊಂಡ್ವಿ ಅಂದರೆ ರಷ್ಯಾಲಿಂದ ನಾವು 5-year ಪ್ಲ್ಯಾನನ್ನು ತೆಕ್ಕೊಂಡ್ಬಿಟ್ವಿ. ನೆಕ್ಸ್ಟ್ ವೆನ್ ವಾಸ್ ದ ಪ್ಲ್ಯಾನಿಂಗ್ ಕಮಿಷನ್ ಸೆಟ್ ಅಪ್. ಯಾವಾಗ ಈ ಒಂದು 5-year ಪ್ಲ್ಯಾನಿಂಗ್ ಕಮಿಷನ್ ಯಾವಾಗ ಸೆಟ್ ಮಾಡ್ತು ಅಂದರೆ 1950. Next, which 5-year plan had the primary goal to establish India as a self-reliant and self-generating economy. ಅಂದರೆ ಯಾವ ಒಂದು 5-year ಪ್ಲ್ಯಾನಲ್ಲಿ ಸೆಲ್ಫ್ ರಿಲಿಯಂಟ್ ಅಂದರೆ ಅಗ್ರಿಕಲ್ಚರ್ ಆ್ಯಂಡ್ ಸೆಲ್ಫ್ ಜನ್ರೇಟಿಂಗ್ ಇಂಡಸ್ಟ್ರಿ ಎರಡು ಯಾವಾಗ ನಾವು ಎಸ್ಟಾಬ್ಲಿಷ್ ಮಾಡಿದ್ವಿ ಅಂದರೆ 3rd 5-year ಪ್ಲ್ಯಾನಲ್ಲಿ ಸೆಲ್ಫ್ ರಿಲಿಯಂಟ್ ಆ್ಯಂಡ್ ಸೆಲ್ಫ್ ಜನ್ರೇಟಿಂಗ್ ಎರಡು ಇದ್ಬಿಟ್ವಿ. ಇದನ್ನು ನಾವು ಗಾಡ್ಗಿಲ್ ಯೋಜನೆ ಅಂತ ಕೂಡ ಕರಿತಿದ್ವಿ. ಈ ಒಂದು 3rd 5-year ಪ್ಲ್ಯಾನ್ ಯಾವಾಗ ಅಂದರೆ 1961 66ವರೆಗೆ ಇದು 3rd 5-year ಪ್ಲ್ಯಾನ್ ಇತ್ತು. ಮತ್ತು ಇದೇ ಸಂದರ್ಭದಲ್ಲಿ ನಾವು ಜವಾಹರ್ಲಾಲ್ ನೆಹರು ಅವರ ಡೆತ್ ಕೂಡ ಆಗುತ್ತೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಡೆತ್ ಕೂಡ ಈ ಒಂದು ಸಂದರ್ಭದಲ್ಲಿ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಬಂದುಬಿಟ್ಟು ಏನಿದೆ ಅಂದರೆ 4th 5-year ಪ್ಲ್ಯಾನ್ ಯಾವುದಕ್ಕೆ ರಿಲೇಟೆಡ್ ಇದೆ ಅಂದರೆ ಫ್ಯಾಮಿಲಿ ಪ್ಲ್ಯಾನಿಂಗ್ ರಿಲೇಟೆಡ್ ಇದೆ. ಇದನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಅಂದರೆ ಇಂದಿರಾ ಗಾಂಧಿಯವರು. ವ್ಯಾನ್ ಡಿಡ್ ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಇನ್ ಇಂಡಿಯಾ. ಗ್ರೀನ್ ರೆವಲ್ಯೂಷನ್ ಯಾವಾಗ ಸ್ಟಾರ್ಟ್ ಆಗ್ತಂದರೆ 1966 ಅಂದರೆ 3rd 5-year ಪ್ಲ್ಯಾನಲ್ಲಿ ಈ ಒಂದು ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಆಗಿಬಿಡ್ತು. ಥ್ಯಾಂಕ್ ಯು.